ಪಕ್ಷದಿಂದ ಉಚ್ಚಾಟನೆಯಾಗಿರುವ ಶಾಸಕ ಯತ್ನಾಳ್ ಇದೀಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕ ಯತ್ನಾಳ್ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಾನು ಹಿಂದೂಗಳ ವೋಟ್ನಿಂದ ಗೆದ್ದಿದ್ದೇನೆ, ಭಗವಕ್ಕಾಗಿ ನಾನು ಪ್ರಾಣವನ್ನ ಕೊಡಲು ಸಿದ್ಧ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳಲ್ಲಿ ಕೆಲ ಹರಾಮ್ಖೋರರಿದ್ದಾರೆ, ಶ್ರೀರಾಮ ಯಾವುದೇ ಜಾತಿಗೆ ಮೀಸಲಾಗಿಲ್ಲ, ದಲಿತರು ಹಿಂದುಳಿದವರ ಮನೆಯಲ್ಲಿದ್ದಾನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡೋದಕ್ಕೆ ಹುಬ್ಬಳ್ಳಿಯ ಹಿಂದೂ ಶಕ್ತಿಯೇ ಕಾರಣ, ನಾನು ಹಿಂದೂಗಳ ಓಟ್ನಿಂದಲೇ ಗೆದ್ದಿದ್ದೇನೆ, ಭಗವಕ್ಕಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಅಂತ ಹೇಳಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ನಗರದ ಶಕ್ತಿ ರೋಡ್ನ ಬಾನಿ ಓಣಿಯಲ್ಲಿ ಶ್ರೀರಾಮ ಜಯಂತಿ ಹಾಗೂ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ, ಶ್ರೀರಾಮ ಯಾವುದೇ ಜಾತಿಗೆ ಮೀಸಲಿಲ್ಲ, ದಲಿತರು ಹಿಂದುಳಿದವರು ಮೇಲ್ವರ್ಗದವರೆಲ್ಲರ ಮನೆಯಲ್ಲಿಯೂ ಕೂಡ ರಾಮನಿದ್ದಾನೆ, ರಾಮನನ್ನ ಬಿಟ್ಟು ಭಾರತ ಇಲ್ಲ, ಭಾರತ ಬಿಟ್ಟು ರಾಮ ಇಲ್ಲ, ಸಾಬರಕ್ಕಿಂತ ಹರಾಮ್ಖೋರರು ಕೆಲ ಹಿಂದೂಗಳಿದ್ದಾರೆ ಅಂತ ಹೇಳಿ ತಿಳಿದಿದ್ದಾರೆ. ಹಾಗಾಗಿ ನಾನು ಹಿಂದೂಗಳ ವೋಟ್ನಿಂದ ಗೆದ್ದಿದ್ದೇನೆ ಅಂತ ಹೇಳಿ ಪಕ್ಷದಿಂದ ಉಚ್ಚಾಟನೆಯಾಗಿರುವಂತಹ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ದುರ್ದೈವ ಅಂದ್ರ ನಮ್ಮ ಹಿಂದೂಗಳೊಳಗೆ ಸಾಬರ್ಗಿಂತ ಹೆಚ್ಚು ಅವ್ರಿಗೆ ಹುಟ್ಟದಂಗೆ ಅದಾರ. ವಕಫ್ ಕಾನೂನಿಗೆ ಹಿಂದೂಗಳು ಯಾರು ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತೇಳಿ, ಐ ಆಮ್ ಮ್ಯಾಡ್ ಹಿಂದೂ, ಹಿಂದೂಗಾಗಿ ಹುಚ್ಚದಿನ ಅಂತ ಹೇಳಿದ್ರೆ ಯಾರು ಬಾಳ ಸಾಬ್ ಡಾಕ್ಟ್ರು. ಆದ್ರೆ ಅವ್ರ ಮನೆಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಹಿಂಗ ಆಗ್ತಾವ ಪ್ರಾಸ್ಪೀಡೋ ಮ್ಯಾಮ್ ಎಲ್ಲರಿಗೂ. ಆದ್ರೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರ, ಇವತ್ತು ವಕಫ್ ಬಿಲ್ ಹೋಗ್ಬೇಕಾದ್ರ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ, ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರ ಇವತ್ತು ಯಾರು ಕಾಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಇವತ್ತ ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು 6 ವರ್ಷ, ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ಐತಿ. ನೀವು ಯಾರು ಹೊರಗೆ ಹಾಕೋದು ಏನು ಕಿಸಿದಾಗುದಿಲ್ಲ. ಹಿಂದೂ ಪರವಾಗಿ ಈ ರಾಜ್ಯದಲ್ಲಿ ಧ್ವನಿ ಎತ್ತಲಿ. ಇವತ್ತ ನಾನು 3000 ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು, ಒಂದೇ ಮಾತಾಡಿದ್ರು, ಕೆಲವೊಂದು ಲಿಂಗಾಯತ ವೀರಶೈವ ಮಠದವರು ಲಿಂಗಾಯತರಂದ್ರೆ ಹಿಂದೂ ಧರ್ಮದವರು. ಆದ್ರೆ ದುರ್ದೈವ ಅಂದ್ರ ನಮ್ಮ ಹಿಂದೂಗಳೊಳಗೆ ಸಾಬರ್ಗಿಂತ ಹೆಚ್ಚು ಅವ್ರಿಗೆ ಹುಟ್ಟದಂಗೆ ಅದಾರ. ವಕಫ್ ಕಾನೂನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.